ಬೆಂಗಳೂರಿನಲ್ಲಿ ಗೋಡೆ ಬಿದ್ದು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರ ಸಾವಿಗೆ ಪ್ರಧಾನಿ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಪರಿಹಾರದ ಘೋಷಣೆಯನ್ನ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರದ ಘೋಷಣೆಯನ್ನ ಮಾಡಿದ್ದಾರೆ. ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿರುವಂತಹ ದುರಂತ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. 7 ಜನರ ಸಾವಿಗೆ ಪ್ರಧಾನಿ ಈ ರೀತಿಯಾಗಿ ಸಂತಾಪವನ್ನ ಸೂಚಿಸಿದ್ದಾರೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಗೋಡೆ ಕುಸಿದು ಸಂಭವಿಸಿದ ದುರ್ಘಟನೆ ದುರಾದೃಷ್ಟಕರ. ಮೃತರ ಕುಟುಂಬಗಳೊಂದಿಗೆ ನನ್ನ ಸಂತಾಪಗಳು. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ. ಮೃತರ ಕುಟುಂಬಸ್ಥರಿಗೆ PMNRFನಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತೆ. ಗಾಯಾಳುಗಳಿಗೆ 50,000 ರೂಪಾಯಿ ನೀಡಲಾಗುವುದು ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಬೆಂಗಳೂರು ನಗರದಲ್ಲಿ ಸಂಜೆ ವೇಳೆ ಭಾರೀ ಗಾಳಿ ಬೀಸಕ್ಕೆ ಶುರುವಾಗುತ್ತೆ. ಅದಾದ ನಂತರ ಆಲಿಕಲ್ಲು ಸಹಿತ ಸುಮಾರು 1.5 ತಾಸು ಸುರಿದ ಮಳೆಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದಂಥ ತಡೆಗೋಡೆ ಕುಸಿದು 7 ಜನರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಇವರ ಸಾವಿಗೆ ಪ್ರಧಾನಿ ಮೋದಿ ಇದೀಗ ಸಂತಾಪವನ್ನು ಸೂಚಿಸಿದ್ದಾರೆ. ಗೋಡೆ ಕುಸಿದು ಮೃತಪಟ್ಟವರನ್ನ ನಗರದ JC ನಗರದ ನಿವಾಸಿ ಮೊಹಮ್ಮದ್ ಅಬ್ದುಲ್ ಹಕ್ ಅಂತ ಹೇಳಿ ಹೀಗೆ 7 ಜನರನ್ನು ಒಟ್ಟಾರೆಯಾಗಿ ಗುರುತಿಸಲಾಗಿದೆ. ಮಳೆ ಬಂದಿರುವಂತಹ ಪರಿಣಾಮ ಈ ರೀತಿಯಾದಂತಹ ದೊಡ್ಡ ಎಡವಟ್ಟಾಗಿ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಗಳೊಂದಿಗೆ ನನ್ನ ಸಂತಾಪಗಳು. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ. ಮೃತರ ಕುಟುಂಬಸ್ಥರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತೆ. ಇದೊಂದು ದುರಾದೃಷ್ಟಕರ ಘಟನೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಈ ರೀತಿಯಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಬುಧವಾರ ಸಂಜೆ ಅಂದರೆ ನಿನ್ನೆ ಸಂಜೆ ಇನ್ನೇನು ಕೆಲಸ ಮುಗಿಸಿ ಎಲ್ಲರೂ ಕೂಡ ಮನೆಗೆ ತೆರಳುವಂತಹ ಸಮಯ ಅದು. ಈ ವೇಳೆ ಭಾರೀ ಗಾಳಿ ಬೀಸಿ ಇನ್ನೇನು ಕೆಲವೇ ಸಮಯದಲ್ಲಿ ಮೋಡ ಕವಿದು ನಗರದ ವಾತಾವರಣವನ್ನೇ ಕ್ಷಣಕಾಲ ಬದಲಾವಣೆ ಮಾಡಿದಂತೆ ಆಯಿತು. ಆಲಿಕಲ್ಲು ಮಳೆ ಆರಂಭವಾಗುತ್ತೆ. ಮಳೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಂಥೇಳಿ ಹತ್ತಿರದ ಸ್ಥಳಗಳಲ್ಲಿ ಜನರು ಆಶ್ರಯವನ್ನು ಪಡೆದುಕೊಳ್ಳುವುದಕ್ಕೆ ಹೋಗ್ತಾರೆ. ಹಾಗೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಸಮೀಪ ಮಳೆಯಿಂದ ಆಶ್ರಯ ಪಡೆಯುವುದಕ್ಕೆ ತಡೆಗೋಡೆಗೆ ಹಾಕಿದ್ದಂಥ ಟಾರ್ಪಲ್ ಕೆಳಗೆ ಹಲವರು ನಿಂತಿರ್ತಾರೆ. ಈ ವೇಳೆ ರಭಸದಿಂದ ಮಳೆ ಸುರಿಯೋದಕ್ಕೆ ಆರಂಭ ಆಗುತ್ತೆ. ಹಾಗೆ ಭದ್ರವಿಲ್ಲದ ತಡೆಗೋಡೆ ಅಲ್ಲೇ ಕುಸಿದು ಬೀಳುತ್ತೆ. ನೀವು ಎರಡನೆಯ ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು. ಇನ್ನು ಕೆಳಗೆ ಟಾರ್ಪಲ್ನ ಅಡಿ ನಿಂತಿದ್ದವರು ಅವಶೇಷಗಳ ಅಡಿ ಸಿಕ್ಕಿ ಬೀಳ್ತಾರೆ. ಇದರ ಪರಿಣಾಮವಾಗಿ 7 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಈಗ ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದ ಗೋಡೆ ಕುಸಿದು 7 ಮಂದಿ ಮೃತಪಟ್ಟಿರುವಂಥ ಪರಿಣಾಮ ಅವರ ಕುಟುಂಬಸ್ಥರಿಗೆ, ಜೊತೆಗೆ ಈ ಒಂದು ಘಟನೆಯಿಂದ ಗಾಯಾಳುಗಳು ಏನು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅವರಿಗೆ 50,000 ರೂಪಾಯಿ ಪರಿಹಾರದ ಘೋಷಣೆಯನ್ನು ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬಿಸಿಲು ಅಂಥೇಳಿ ಇಷ್ಟು ದಿನವೂ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ, ಆಗುವುದಿಲ್ಲ ಅಂಥೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಿನ್ನೆ ಜೋರಾದ ಮಳೆ ಬೀಸುತ್ತೆ, ರಭಸವಾದಂತಹ ಗಾಳಿ, ಆ ಗಾಳಿಯ ಪರಿಣಾಮ ಜೋರಾಗಿ ಮಳೆ ಬರುತ್ತೆ. ಮಳೆ ಬಂದಂಥ ಪರಿಣಾಮವಾಗಿ ಸಾಕಷ್ಟು ಮರಗಳು ನೆಲಕ್ಕೆ ಉರುಳಿದ್ವು. ಇನ್ನು ಮಳೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಶ್ರಯ ಪಡೆಯೋಣ ಅಂಥೇಳಿ ಹೋದಂಥ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಸಮೀಪ ಈ ರೀತಿಯಾದಂಥ ದೊಡ್ಡ ದುರ್ಘಟನೆ ಸಂಭವಿಸಿದೆ. ಇದರ ಪರಿಣಾಮವಾಗಿ ಬೇರೆ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದವರು ಅಥವಾ ತಮ್ಮ ಕೆಲಸವನ್ನು ಮುಗಿಸಿ ಇನ್ನೇನು ಮನೆಗೆ ತಲುಪ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸುದ್ದಿ ಹೊರಬಿದ್ದಿರೋದು ಅವರ ಕುಟುಂಬಸ್ಥರಿಗೂ ಕೂಡ ದೊಡ್ಡ ಆಘಾತವಾಗಿದೆ. ಒಟ್ಟಾರೆಯಾಗಿ 7 ಜನರ ಸಾವಿಗೆ ಇದೀಗ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಗೋಡೆ ಕುಸಿದು ಮೃತಪಟ್ಟವರನ್ನ ನಗರದ JC ನಗರದ ನಿವಾಸಿ 52 ವರ್ಷದ ಮೊಹಮ್ಮದ್ ಅಬ್ದುಲ್ ಹಕ್, ಹಾಗೆ DG ಹಳ್ಳಿಯ ಫಯಾಜ್ ಅಹಮದ್, KG ಹಳ್ಳಿಯ ಮುಸಾವೀರ್, ಹಾಗೆ ಕೇರಳದ KK ಲತಾ, ಸ್ಮಿತಾ, ಉತ್ತರ ಪ್ರದೇಶದ ಮೊಹಮ್ಮದ್ ಸಲಾವುದ್ದೀನ್, ಅಸ್ಸಾಂನ ನಸೀಮುಲ್ಲಾ ಅಂತ ಹೇಳಿ ಗುರುತಿಸಲಾಗಿದೆ. ಒಟ್ಟಾರೆಯಾಗಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತೆ, ಹಾಗೆ ಗಾಯಾಳುಗಳಿಗೆ 50,000 ರೂಪಾಯಿ ನೀಡಲಾಗುತ್ತೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದು ಒಂದು ರೀತಿಯ ಭಾಗವಾದರೆ, ಇನ್ನು ನಿನ್ನೆ ಸುರಿದಂಥ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ಜನರ ಜೀವನ ತತ್ತರಿಸಿ ಹೋಗಿದೆ, ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗಿದೆ.